ಎಲ್ರು ಬನ್ನಿ. ಎಲ್ರು ಬನ್ನಿ ಅಂದ್ರೆ ಈ ವಿಡಿಯೋ ಆಗೋಗ್ಬಿಟ್ಟಿರುತ್ತಲ್ಲ ಪಾಪ. ಹೆಂಗಪ್ಪ ಕರಿತಿ ಎಲ್ರು ಹೋಗಲ್ಲ ಕಟ್ ಮಾಡಿ ಮೂರ್ತವ್ ನಂದು ಮಾಡ್ಬೇಕು. ಎಲ್ಲಿ ಅಜಯ್ ಕೊಡು, ನಾವು ರೋಡಲ್ಲಿ ಬಿದ್ದಿದ್ದೇನೆ ಬಿಡಲ್ಲ. ಇನ್ ಕೈ ಕೊಟ್ಟರೆ ಬಿಡ್ತೀವಾ? ಪಕ್ಕ ತಗೋತೀವಿ. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಇವಾಗ ನಾವು ಒಂದು ಕ್ರೇಜಿ ಫ್ಯಾಮಿಲಿ ವ್ಲಾಗ್ ಜೊತೆಗೆ ಒಂದು ಕ್ರೇಜಿ ಫನ್ ಮಾಡೋದಕ್ಕೆ ನಾನು ನಮ್ಮಪ್ಪ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನಾರಾಯಣಪ್ಪ ಅಂಕಲ್ ಹಾಯ್ ಹೇಳಿ ಅಂಕಲ್. ಹಾಯ್ ಪುಟ್ಟ, ನೀನು ಹಾಯ್ ಹೇಳು ಪುಟ್ಟ. ಬೇಜಾರು ಅವಳಿಗೇನೋ ತುಂಬ ಬೇಜಾರು, ನೊಂದ್ಬಿಟ್ಟು ಅವಳು ಚೆನ್ನಾಗಿದ್ಲಲ್ವಾ? ಹಾಯ್, ತುಂಬಾ ನೊಂದ್ಬಿಟ್ಟವಳು. ಸೊ ಈಗ ನಾವು ನಮ್ಮಪ್ಪ ಎಲ್ಲಿ ಹೋಗ್ತಾ ಇದೀವಿ ಅಂತ ನಮ್ಮ ಅಪ್ಪನ ಕೇಳೋಣ. ಪಾಪ ನೀನು ಮುಂದೆ ನೋಡ್ಕೊಂಡು ಓಡಿಸೋ, ಆಮೇಲೆ ಇಲ್ಲಿ ನೋಡ್ಸ್ಕೊಂಡು ನನಗೆ ಗುದ್ಗಿದ್ಬಿಟ್ಟು ಆರಾಮಾಗಿ ಮುಂದೆ ನೋಡ್ಕೊಂಡು ಓಡಿಸು. ಏನಿಲ್ಲ, ನಾನು ಮುಂದೆ ನೋಡ್ಕೊಂಡೆ ಗಾಡಿ ಓಡಿಸ್ತಾ ಇರೋದು, ಇದೇನು ಹಿಂದೆ ನೋಡ್ಕೊಂಡು ಓಡಿಸ್ತಾ ಇದ್ವಾ? ಈಗ ಏನ್ ಪಂಚಪ್ಪ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ? ಮಗುಗೆ ಮುಡಿ ಕೊಡ್ತಾ ಇದಾರೆ, ಅದಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾ ಇದೀವಿ. ಹೌದು. ಸೊ ಈಗ ನಮ್ಮ ರಿಷಾ ಗೌಡಗೆ ನಾವು ಮುಡಿ ಕೊಡ್ತಾ ಇದ್ದೀವಿ. ಮುಡಿ ಕೊಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಪಾಪ ಮುಡಿ ಕೊಡ್ತಾ ಇರೋದು? ದೇವಸ್ಥಾನ ಸಾವಂದುರ್ಗ. ಇದಕ್ಕಾದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ಯಾ ಕರೆಕ್ಟಾಗಿ ಎಲ್ಲಿ ಅಂತ? ಸಾವಂದುರ್ಗ. ಅಂಕಲ್ ಗೊತ್ತಿರೋಷ್ಟು ಗೊತ್ತಿಲ್ವಲ್ಲಪ್ಪ. ಸಾವಂದುರ್ಗ. ಓಕೆ. ಸೊ ಈಗ ಸಾವಂದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಎಷ್ಟು ಅವರ್ ಆಗತ್ತಪ್ಪ ಹೋಗೋದಕ್ಕೆ? ಜರ್ನಿ ಬೋರ್ ಮಾಡಬೇಡ, ಸಖತ್ ಫನ್ ಮಾಡು. ಬೋರ್ ಆಗಿರೋದಾದರೆ ನಾನು ಬರಲ್ಲ, ನಿಂಗೆ ಗೊತ್ತಲ್ಲ. ಸೊ ಬನ್ನಿ ಹೋಗಿ ಸಾವಂದುರ್ಗದಲ್ಲಿ ನನ್ನ ತಂಗಿ ಪಾಪುಗೆ ಮುಡಿ ಕೊಡ್ಸೋಣ. ಲೆಟ್ಸ್ ಗೋ. ಸೊ ನಮ್ಮಪ್ಪ 8 ಗಂಟೆಗೆ ಬಂದರು ಅಂತಂದರೆ 9:30 10 ಗಂಟೆ ಮಾಡಿ ಲೇಟ್ ಮಾಡಿದ್ರು. ಗಾಡಿನ ಸರಿ ಚೆತ್ತವ್ರೆ ನೋಡ್ಬೋದು. ಏನು ಎಲ್ಲ ಸ್ವಿಂಗ್ ಮಾಡ್ತವ್ರೆ ನಮ್ಮಪ್ಪ. ನೋಡಿ ಹೆಂಗ್ ಓಡಿಸ್ತವ್ರೆ ಅಂತಂದ್ರೆ ಲೇಟ್ ಆಯ್ತು. ಆಕ್ಚುಲಿ 9 ಗಂಟೆಗೆ ಇರ್ಬೇಕು. ನೋಡಿ ಎಷ್ಟು ಟೈಮು, 9 ಗಂಟೆಗೆ ಇರ್ಬೇಕು. ನೋಡ್ರೆ ನಮ್ಮ ತಂದೆಯವರು ಇನ್ನ ಟೈಮ್ ಆಗಿದೆ. ಅಲ್ಲಿ ಬೇರೆ ಅವ್ರ ಫೋನ್ ಮೇಲೆ ಫೋನ್ ಹಾಕ್ತಾರೆ. ಡಿಡಿ ಏನಂತೆ ನನ್ನಪ್ಪ, ದೇವಸ್ಥಾನ ಕಟ್ತಾರಂತೆ. ಬಂದ್ವಿ, ಎಲ್ಲರೂ ಇಲ್ಲಿದ್ದಾರೆ. ಕಾರ್ ಇಲ್ಲಿದೆಯಲ್ಲ, ಅಲ್ಲೇ ಇದೆಯಲ್ಲ ಕಾರು. ಸಿನಿಮಾ ನಾನೇ ಸ್ನಾನ ಮಾಡಿಸ್ಬೇಕಾ? ಕೋತಿ 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 ಕೋತಿ. ಈಗ ಮುಡಿ ಮನೆ ಅಂತ ಬಂದಿದ್ದೀವಿ ನೋಡಿ. ಮುಡಿ ಮನೆ ಅಂತ ಇಲ್ಲೇ ಮುಡಿ ಮಾಡೋದು ನಾವೀಗ. ಇಲ್ಲಿ ನೋಡಿ, ಇದೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಬಕೆಟ್ ಇಟ್ಕೋಬೇಡ ಪಾಪ. ಹೆಂಗಿದ್ಲು ಇಲ್ಲಿ ಬಾಬಾ ಅನ್ನು ಚಿನ್ನಮ್ಮ. ಬಾಬಾ ಅನ್ನು ಕರಿ. ಇವಾಗ ನಮ್ಮ ಪಾಪ ಮುಡಿ ಕಟ್ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಬ್ರು ಮುಡಿ ಎಲ್ಲಪ್ಪ ತಿಂಡಿದು ತಿಂಡಿ ವ್ಯವಸ್ಥೆ ರೆಡಿ ಮಾಡಿದ್ರು. ಸಕ್ಕತ್. ನೀವು ಏನಾದ್ರು ತರ್ಬೋದಾಯ್ತು ಪಾಪ. ಬರ್ತಾ ಒಂದೆರಡು ಹೋಟ್ಲಲ್ಲಿ ಇಡ್ಲಿ ತಗ್ಸ್ಕೊಡ್ಬೇಕು. ಹೇಳ್ತೀನಿ ಅಪ್ಪ ಕೊಟ್ರು. ಈಗ ಬಂದ್ರು. ತಂದಿದ್ದೇವೆ, ಎಲ್ಲ ತಂದಿದ್ದೀವಿ, ರೆಡಿ ಇದೆ. ಏನೇ ಇಟ್ಕೊಂಡಿದ್ಯಾ? ಹರ್ಷಿತಾ ಒಂದ್ ಟೈಮ್ ಮಾತಾಡ್ತಾಳೆ, ಮೀನಿಂಗ್ ಇಲ್ದೆ ಮಾತಾಡ್ತಾಳೆ. ಇಲ್ಲಿ ಕೋತಿ ಕೋತಿ. ಒಂದು ಅಜ್ಜನಿಗೆ ಅಪ್ಪ ಮಾಡ್ಸಿರೋರು. ನಾನು ಏನ್ ಕೊಡೆ ಗೊತ್ತಾ, ಫುಲ್ಲು ಇದೆಲ್ಲ ಹಾಕಿರ್ತೀರ ಅಂತ ಅನ್ಕೊಂಡೆ ಮುಡಿಗೆ. ಅದಕ್ಕೆ ಬಿಡಿ ಓಲಿ, ನಂಗೆ ಅರ್ಥ ಆಗುತ್ತೆ. ಏನ್ ತಲೆನೋವಿಲ್ಲ ಮುಡಿ ಕೊಡೋದಕ್ಕೆ. ಚಿನ್ನಿಮಾ 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 ಚಿನ್ನಿಮಾ. ಅಲ್ಲೋಡ ಮಾಮ ಇದು ವಿಡಿಯೋ. ಚಿನ್ನಿ ಅಲ್ಲ ಮಾಮ ತಾತ ನೋಡಿ, ನೀವು ಕರ್ಕೊಳ್ಳಿ. ಹೋಗು. ಹೋಗಲ್ಲ ಅವಳಿಗಿಂತ. ಅದೇ ಇವಾಗ ಅಂತ ತಾತ ಹತ್ರ ಹೋಗಿ, ತಾತ ಹತ್ರ. ಅದು ಯಾಕಂದ್ರೆ ತಾತ ನಾನು ಇಬ್ರೇ ನೋಡ್ಕೊಂಡಿದ್ದೆ, ಯಾರು ನೋಡ್ಕೊಂಡಿಲ್ಲ. ನಾನು ಪಾಪು ಕೈಲಿ ಕೊಡೋದು, ಲಾಸ್ಟ್ ಪಾಪು ಕೈಲಿ ಮುಟ್ಸಿ ಕೊಡೋದು. ಓಕೆ ಸರಿ ಮಾಡಿ.
ಕ್ಲಿಪ್ ಎಲ್ಲ ಅಯ್ಯೋ ನಾಕೆ ಹೆಂಗಾರು ಪರವಾಗಿಲ್ಲ. ನಾನು ಕೆಳಗಡೆ ಕೂತ್ಕೋಬೇಕಾ? ನಿನ್ ಕಡೆ ತಿರ್ಗ್ಲಾ? ಹಂಗ ಸಿನಿಮಾ ನಾನೇ ಮೂರ್ತವ್ ನಂದು ಮಾಡ್ಬೇಕು. ಭಯ ಆಗುತ್ತೆ ನಂಗೆ. ಒಂದು ಹೆಚ್ಚ ಮಾಡಲ ಇದು ಚಿನ್ನಮ್ಮ. ಆಯ್ತು ಆಗೋಯ್ತು. ನಮ್ಮ ಚಿನ್ನಿಮ್ಮ ಏನಿಲ್ಲ, ಬೇರೆ ಏನಿಲ್ಲ, ಸುಮ್ಮನೆ ಚಿನ್ನಿಮ್ಮ. ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಆ್ಯಕ್ಚುಲಿ, ಏನಾಗ್ಬಿಡುತ್ತೋ ಏನೋ ಅಂತ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಮಗುನ ಇಟ್ಕೊಂಡಿದ್ರೆ ಮುಡಿ ಕೊಡಿಸ್ತಿರೋದು, ಎಸ್ಪೆಷಲಿ ಇವಳಿಗೆ ಹಂಗೆ ಕೊಡಿಸ್ತಿರೋದು ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಓಹೋ ವೈಟ್ ಹಾಕ್ಕೊಂಡೆ ನಾನು, ಗೊತ್ತಾಯ್ತು ವೈಟು. ಇಲ್ಲಿ ಇವಳಿಗೋಸ್ಕರ ಏನೇನೋ ಮಾಡಿದ್ದೀನಿ ಅಂತ. ಇದು ಯಾವುದಿದು ಮಾಡ್ತಿರೋದು ನಮಗೆ ನೋಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು, ಅಷ್ಟೇ ಭಯ ಆಗ್ತಿತ್ತು. ಎಲ್ಲಿ ಒಂಚೂರು ಆ ಕಡೆ ಈ ಕಡೆ ಅದು ಇದು ಹೇಟ್ ಆದರೆ ಅವಳಿಗೆ ಬ್ಲಡ್ ಬರುತ್ತೋ ಏನಾಗುತ್ತೋ ಅನ್ನೋದು ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಖಂಡಿತವಲ್ಲೂ ಹೆಂಗೋ ತುಂಬ ಆರಾಮಾಗಾಯಿತು. ಆ್ಯಂಡ್ ಇದನ್ನು ನಾವು ಜಾಸ್ತಿ ತೋರಿಸೋದಕ್ಕಾಗಲ್ಲ, ಬಿಕಾಸ್ ಯೂಟ್ಯೂಬಲ್ಲಿ ಒಂದಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ, ವಿ ಶುಡ್ ಫಾಲೋ ಅಪ್. ಸೊ ಇದು ಬೇರೆ ರೀತಿ ಕನ್ವರ್ಟ್ ಆಗಬಾರ್ದು ಅಂತ ನಾನು ಜಾಸ್ತಿ ಫುಟೇಜಸ್ ಇದ್ರದ್ದು ಹಾಕಿಲ್ಲ. ಸೊ ಬನ್ನಿ ಅವಳನ್ನ ರೆಡಿ ಮಾಡ್ಸೋಣ. ಸ್ವಾಮಿ ಕೊಡು ಅಪ್ಪ. ನಾನು ಕೊಡ್ಬೇಕು, ನೀನೇ ಕೊಟ್ಟ, ಅದು ಕೊಟ್ಟ ನೀನು. ನಮ್ಮ ಚಿನ್ನಿಮಗೆ ಮುಡಿ ಕೊಡ್ಸಿದ್ದೀವಿ, ಈಗ ಸ್ನಾನ ಮಾಡಿಸ್ತಾ ಇದ್ದೀವಿ. ಚಿನ್ನಿಮ್ಮ ಇಟ್ಸ್ ಟೈಮ್. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಂದು ಟೈಮು ಹಿಂಗಾದಾಗ. ಈಗ ಸ್ನಾನ ಮಾಡಿಸೋ ಜವಾಬ್ದಾರಿ. ಫೈ ಮಾಡು ಶೇಕಿ. ತಗೋ ಮೈಕು. ನೀನು ನಮ್ಮ ತಾತ ಎಲ್ಲ ಸೇರಿ ಬೋರ್ಡ್ ಹೊಡ್ಸ್ಬಿಟ್ರಲ್ಲ ನನ್ನ ಮಕ್ಕಳ. ಬನ್ರಿ ನಿಮ್ಗಿದೆ. ನಮ್ಮ ತಾತನ ಆಲ್ರೆಡಿ ಕೂದಿಲ್ಲ, ನನ್ನ ಮನೆ ನೀನು ಕೂದಲು ನಾಟಿ ಮಾಡ್ಕೊಂಡಿದ್ಯಾ. ಇಬ್ಬರಿಗೂ ಒಂದಲ್ಲ ಒಂದು ದಿವಸ ಕೂದಲಿಲ್ಲ ಥರ ನಾನು ಮಾಡಿಲ್ಲ ಅಂದರೆ ನನ್ನ ಹೆಸರು ರಿಷಾ ಗೌಡನೇ ಅಲ್ಲ ಕಣ, ಐತೆ ಕಣ. ಹಲೋ ಎಲ್ಲ ಖುಷಿಯಾಗಾಯ್ತು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಪ್ರಾಬ್ಲಮ್ ಏನಾಯ್ತು ಅಂತ ನೀವು ಕಮೆಂಟ್ ಮಾಡಿ. ಪಾಪ ನನ್ನ ತಂಗಿ ಅವಳೇ ನೀರು ಕುಡಿತಾಳಂತೆ. ಪಾಪ ನೊಂದು ಜೀವ ಅವಳು. ಅಜ್ಜಿ ಎಷ್ಟು ಜನಕ್ಕೆ ಈ ಥರ ನೀರು ಕೊಟ್ಟಿದ್ರು ಅಜ್ಜಿ? 1,00,000 ಜನ ಮಕ್ಳು ಕೊಟ್ಟಿದ್ರು. ಅವರೆಲ್ಲ ಚೆನ್ನಾಗವ್ರಲ್ವಾ ಅಜ್ಜಿ? ಮತ್ತೆ ಏನಕ್ಕೆ ವರಿ ಮಾಡ್ಬೇಕು ಅಜ್ಜಿ? ಅಮೃತ ಕುಡಿದ ಮಕ್ಕಳೇ ಚೆನ್ನಾಗಿರಲ್ಲ. ಬನ್ನಿ ನಾವು ಹೆಂಗಿದ್ದು ಚೆನ್ನಾಗಿರ್ಬೇಕು, ಖುಷಿಯಾಗಿ ಮಾಡಿ ಅಜ್ಜಿ. ಚರ್ಚೆ ಏನಪ್ಪ ಆಯಿತು ಅಂದರೆ, ನಮ್ಮಮ್ಮ ಬಿಸ್ಲರಿ ವಾಟರ್ಲೇ ಸ್ನಾನ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ರು. ಬಟ್ ನಾವು ಯಾವ ನೀರಾದರೂ ಪರವಾಗಿಲ್ಲ, ಬಿಸಿ ನೀರು ನೀಟಾಗಿ ಸ್ನಾನ ಮಾಡಿಸ್ಬೇಕು ಅನ್ನೋದಿತ್ತು. ಸೊ ಆವಾಗ ನಾವು ಅಜ್ಜಿಗೆ ಹೇಳ್ತೀವಿ, ಎಷ್ಟು ಜನ ಮಕ್ಳು ನೀವು ಸ್ನಾನ ಮಾಡಿಸಿದ್ರೆ ತಲೆ ಕೆಡ್ಸ್ಕೊಂಬೇಡಿ, ಆರೋಗ್ಯ ಅನಾರೋಗ್ಯ ಅನ್ನೋದು ನೀರಲ್ಲಿ ಬರೋದಿಲ್ಲ, ಒಳ್ಳೆತನದಲ್ಲಿ ಬರುತ್ತೆ ಅಂತ ನಾವು ಹೇಳ್ತಿದ್ವಿ. ಸೊ ಇದು ಚರ್ಚೆ ನಡೀತಿತ್ತು. ನೀನು ಸುಮ್ಮನಿರಕ್ಕೆ ಏನು ತಗೋತ್ಯಾ ನೀನು? ಆಂಟಿದಮ್ಮ ಕೋತಿಯಲ್ಲಿ ಅವಳೇ ಹಿಡ್ಕೋತಾಳೆ ಮೈಕ್ ಅವಳು ಹಿಡ್ಕೋತಾಳೆ ಮೈಕು. ಚಿನಿಮ ಮೈಕ್ ಹಿಡ್ಕೋ. ಏನ್ರಿ ನಿಮ್ಗಳು ಮುಡಿ ಕೊಡ್ಸಿದ್ದೀರಾ? ಬೇಗ ಸ್ನಾನ ಮಾಡ್ಸೋಣ, ಫ್ರೆಶ್ ಆಗಿರೋಣ, ದೇವಸ್ಥಾನಕ್ಕೆ ಹೋಗೋಣ. ಇವೆಲ್ಲ ನೋಡೋದು ಬಿಟ್ಬಿಟ್ಟು ತಣ್ಣೀರು ಬಿಸಿನೀರು ಅನ್ಕೊಂಡು ಬೇಗ ಸ್ನಾನ ಮಾಡ್ಸಮ್ಮ. ನಮಗೂ ಟೈಮ್ ಆಯಿತು, ಬೇರೆ ಕೆಲಸಗಳನ್ನ ನೋಡ್ಕೋಬೇಕು. ಯಾರಾದ್ರೂ ಕಮೆಂಟ್ ಮಾಡಿ, ಮುಡಿ ಕೊಡಕ್ಕೆ ಯಾರಾದ್ರೂ ಗೋಲ್ಡ್ ಚೈನ್ ಕೊಡ್ತಾರ? ಯಾಕೆ ಮುಡಿ ಕೊಡಕ್ಕೆ ಗೋಲ್ಡ್ ಚೈನ್ ಅಂತ ಹೇಳ್ದೆ ಅರ್ಶು? ಯಾಕೆ ಸುಳ್ಳು ಹೇಳಿದೆ? ಬಿಕಾಸ್ ಗೋಲ್ಡ್ ರೇಟ್ ತುಂಬಾ ಗಗನಕ್ಕೆ ಏರಿದೆ. ಇಲ್ಲ ಮತ್ತೆ ಡ್ರಾಪ್ ಆಯ್ತಲ್ಲ. ಮತ್ತೆ ಆದ್ರೂ ಡ್ರಾಪ್ ಆದ್ರೆ ನಿಂಗೆ ಕೊಡ್ಸಲ್ಲ ಅಲ್ಲ, ಯಾಕೆ ಹೇಳಿ ಕೊಡ್ಸ್ಲಿಲ್ಲ? ಅವಳೇ ಒಂದು ಗೋಲ್ಡ್. ಅದಕ್ಕೆ ಈಗ ಒಂಥರ ಅವಳಿಗೆ ಫ್ರೆಶ್ ಆಗಿ ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿದ್ವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಖುಷಿಯಾಗಿ ಗುಂಡು ಹೊಡ್ಸ್ಕೊಂಡು ಎಷ್ಟು ಕ್ಯೂಟ್ ಆ್ಯಂಡ್ ಮುದ್ದಾಗಿ ಕಾಣಿಸ್ತಿದ್ದಾಳೆ ನಮ್ಮ ಈ ರಿಷಾ. ಶಿಷ್ಯ ಕೊಟ್ಟೆ ಅವ್ರು ಕ್ರೀಮ್ ಆಗ್ತಿರಲಿ, ನಿಂಗೆ ಮೈಕ್ ಕೊಡಲಿ. ಸೊ ಗೈಸ್ ನೋಡ್ದಲ್ಲ ನನ್ನ ಮುಡಿ ಶಾಸ್ತ್ರ ಹೇಗಿತ್ತು ಅಂತ. ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟರು, ಬಟ್ ಪರವಾಗಿಲ್ಲ, ನನಗಂತೂ ಇಷ್ಟ ಆಯಿತು. ಈ ಲುಕ್ ಚೆನ್ನಾಗಿದೆಯಾ, ಕೂದಲಿರೋ ಲುಕ್ ಚೆನ್ನಾಗಿದೆಯಾ ಅಂತ ನೀವು ಹೋಗಿ ನಮ್ಮ ಮಾಮನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ. ದುಡ್ಡು ಎಲ್ಲಿ ಅಜಯ್ ಕೊಡು, ನಾವು ರೋಡಲ್ಲಿ ಬಿದ್ದಿದ್ದೇನೆ ಬಿಡಲ್ಲ. ಇನ್ನು ಕೈ ಕೊಟ್ಟರೆ ಬಿಡ್ತೀವಾ? ಪಕ್ಕ ತಗೋತೀವಿ. ಕೊಡೋದು ಒಂದು 500 ರೂಪಾಯಿ ಕೊಡ್ಬೇಕಾನೆ. ಕೈನ್ ಜ್ಯೂಸ್ ಅವ್ರು 500 ಕೊಟ್ಟರು, ನೀನು ಯೋಗ್ಯತೆ 1 ಪೈಸಾ ಕೊಟ್ಟಿದ್ದೀನಿ ನನಗೆ. ಕೊಡ ಮೈಕ್ನ. ಸೊ ಇವಾಗ ನಮ್ಮ ತಂದೆಯವ್ರನ್ನ ಕೇಳೋಣ ಹೇಗನ್ಸ್ತು ಅಂತ. ಪಪ್ಪ ಹಾಯ್. ಹೇಗನ್ಸ್ತು ಮುಡಿ ಮಾಡಿದ್ವಲ್ಲ? ಅವಳು ಮುಡಿ ಕೊಡ್ಬೇಕಾದ್ರೆ ಬಹಳ ಬೇಜಾರಾಯ್ತು. ಇಷ್ಟೆಲ್ಲ ಡ್ರಾ ಮಾಡಿ ಹೇಗನ್ಸ್ತು ಮುಡಿ? ಸುಂದ್ರಿ ರೆಡಿ ಆಗೋದ್ಲು. ಸುಂದ್ರಿ ರೆಡಿರಾ? ಸುಂದ್ರಿ ಸಕ್ಕತ್ತಾಗಿ ರೆಡಿ ಆಗಿದ್ದಾಳೆ. ಸೊ
ಬಿಫೋರ್ ಆಫ್ಟರ್ ನೋಡಿ. ಆಫ್ಟರ್ ಮುಡಿ ಹೆಂಗ್ ಕಾಣಿಸ್ತೀನಿ ನೋಡಿ ಚಿನ್ನಮ್ಮ. ಚಿನಿಮ್ಮ ಕೋತಿಯಲ್ಲಿ ಕೋತಿಯಲ್ಲಿ ಇಲ್ಲೆಲ್ಲ ಕೆಳಗಡೆ ಒರೆಸ್ತಿಲ್ಲ. ಕ್ಲಿಯರ್ ಕಟ್ ಆಗಿ ಚಿನಿಮ್ಮ, ಕ್ಲಿಯರ್ ಕಟ್. ಸರ್ ತುಂಬಾ ಚೆನ್ನಾಗಿ ಮಾಡಿದೆ ಸರ್, ತುಂಬಾ ಧನ್ಯವಾದ ಸರ್. ಆ ರೆಡ್ ಬ್ಲಿಂಕರ್ ರೆಕಾರ್ಡಿಂಗು ಅದೇ ಆಫ್ ಅದೇ ಆನು. ಸೊ ಎಲ್ಲ ಸಾವಂದ್ರಗ ಪೂಜೆ ದೇವ್ರ ದರ್ಶನಕ್ಕೆ ಹೋಗ್ತಿದ್ದಾರೆ ನೋಡ್ಬೋದು. ನಮ್ಮ ಹುಡುಗಿ ಬಿಸಿಲು ಆಗಲ್ಲ ಅಂತ ಊಟಕ್ಕೆ ಈಗ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಈಗ ನಾವು ಬಿಸ್ಲಲ್ಲ. ಸೊ ಈಗ ಅಪ್ಪ ಹೆಂಗ ಅನ್ಸ್ತಪ್ಪ? ವಿಪರೀತ ಬಿಸಿಲು. ಎಲ್ಲಾರು ಬಂದಿದ್ದೀವಿ ದೇವಸ್ಥಾನ ಕೈ ಮುಗಿದು ಎಲ್ಲಾರು ಕೈ ಮುಕ್ಕೊಂಡು ಈಗ ಎಲ್ಲರೂ ಮುಂದೆ ಎಲ್ಲ ಒಂದ್ ಕಡೆ ಊಟದ್ದು ಕಾರ್ಯಕ್ರಮ ಮಾಡಿದೀವಿ. ಆ ಮುಂದೆ ಊಟದ ಕಾರ್ಯಕ್ರಮ ನಿಲ್ಲಿಸ್ತೀವಿ. ಎಲ್ರು ಬನ್ನಿ. ಎಲ್ರು ಬನ್ನಿ ಅಂದ್ರೆ ಈ ವಿಡಿಯೋ ಆಗೋಗ್ಬಿಟ್ಟಿರ್ತಲ್ಲ ಪಾಪ. ಎಲ್ರು ಹೌದು, ಯಾವಾಗ್ಲೂ ಅಷ್ಟೇ ಎಲ್ರು ಬರ್ಬೇಕು ಊಟಕ್ಕೆ, ಊಟ ಮಾಡ್ಕೊಂಡು ಊಟಕ್ಕೆ ಅಲ್ಲಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಅಲ್ಲೇನೋ ಪೇ ಮಾಡ್ಬಿಟ್ಟು ಊಟ ತಿನ್ಬೇಕು ಅಂತಂದ್ರು. ಸೊ ಆದ್ರಿಂದ ಅಲ್ಲಿ ಊಟ ಕ್ಯಾನ್ಸಲ್ ಮಾಡಿ ನಾವು ನಮ್ಮ ಊಟ ನಾವು ತಿನ್ನಕ್ಕೆ 300 ರೂಪಾಯಿ ಕೊಡ್ಬೇಕಾ, ಅದಕ್ಕೆ ನಾವು ಇಲ್ಲೊಂದು ಕಾಂಡಿಮೆಂಟ್ಸಿಗೆ ಬಂದಿದ್ದೀವಿ ಎಲ್ಲ ಇಲ್ಲಿ ತಿನ್ನೋಣ ಅಂತ. ಸೊ ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ಈ ಥರದ್ದೆಲ್ಲ ನೀವು ಕೂಡ ತಿಂದಿರ್ತೀರಾ, ಹೋಗಿ ಟೈಮ್ ಸ್ಪೆಂಡ್ ಮಾಡಿರ್ತೀರ ಅಂತ. ಸೊ ಗುಡ್, ಆ್ಯಕ್ಚುಲಿ ಸಗದಾಗಿರುತ್ತೆ ಈ ಥರ ಎಲ್ಲ. ಸತಾ ಕೂತು ಆರಾಮ್ ಕೂತ್ಕೋ ಇಲ್ಲ ಕೂತು ಆರಾಮ್ ಕೂತ್ಕೋ ಅಲ್ಲಿ ಆವಿದೆ, ಕೂತ್ಕೋ ಆವಿದೆ. ಎಲ್ಲ ನಾವು ನಮ್ಮ ತಾತನ ಹತ್ರ ಫನ್ ಮಾಡಿದ್ರು. ವಿಡಿಯೋ ಮಾಡಬೇಕಾದ್ರೆ ಇದ್ದವರು ರೀಸೆಂಟಾಗೆ ನಮ್ಮ ತಾತ ತೀರೋದ್ರು. ಓಹೋ ಏನ್ರಿ ಎಲ್ಲ ತೋರಿಸಿ ಏನೇನು ಮಾಡಿದಿರ ಐಟಮು? ವಾ ಎಲ್ಲ ಮಾಡಿಸ್ಕೊಂಬಂದಿರ, ಮನೇಲೆ ಮಾಡ್ಕೊಂಬಂದ್ರ? ವಾ ನೈಸ್ ಆಂಟಿ, ನೈಸು. ಓ ಹಬ್ಬದ ವಾತಾವರಣ. ಇದು ಒಬ್ಬಟ್ಟಿನ ಸಾರಾ? ಸೂಪರು ಆಯ್ತಲ್ಲಪ್ಪ. ಇನ್ನೇನಪ್ಪ ಒಳ್ಳೆ ಊಟ. ಸೊ ನೋಡಿ ಇಲ್ಲಿ ಇದು ಮಾಡಿದಿರಿ, ಏನೇ ಹೇಳಿ ಇದು? ಕೋಸಂಬರಿ. ಸಾರಿ, ಅದೊಂದು ಮಿಕ್ಸಿಂಗ್ ಮಾಡಿಲ್ವಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಇದು ಒಬ್ಬಟ್ಟು. ವಾ ಒಬ್ಬಟ್ಟು ಏನಪ್ಪ, ಇವೆಲ್ಲ ನೀವೇನ ಮಾಡಿರೋದು ಆಂಟಿ? ಎಷ್ಟು ಖುಷಿ ಆಗುತ್ತೆ ಆಂಟಿ ಇವೆಲ್ಲ ಮಾಡ್ತಿರಲ್ಲ. ನನಗೋಸ್ಕರನ ಇವೆಲ್ಲ? ಮೊಮ್ಮಕ್ಳಿಗೋಸ್ಕರ, ನಮಗೋಸ್ಕರ ಅಲ್ಲ ಆಂಟಿ. ಒಂದ್ಸತಿ ಆದ್ರೂ ಯಾರಿಗೋಸ್ಕರ ಅಂದ್ರೆ ನನಗೋಸ್ಕರ ಅಂತೇಳಿ. ಯಾರಿಗೋಸ್ಕರ ಇದೆಲ್ಲ ಮಾಡಿರೋದು? ನಿನ್ಗೋಸ್ಕರ. ಸರ್ ನೋಡಿ, ಸೊ ಎಲ್ಲ ರೆಡಿ ಮಾಡಿದರೆ ಆ್ಯಂಡ್ ಸಖತ್. ಈ ಥರದ್ದು ಚಿಲ್ ಮಾಡೋದು ಒಂಥರ ಖುಷಿ ಕಂಡ್ರೆ ಆ್ಯಕ್ಚುಲಿ. ಸೊ ನನ್ನ ತಂಗಿನ ಕೇಳೋಣ ಮುಡಿ ಹೆಂಗಾಯ್ತು ಅಂತ. ಸೊ ಕಮಾನ್ ಲೆಟ್ಸ್ ಗೋ ಆಸ್ಕ್. ಅಪ್ಪುಗೆ ಊಟ ಮಾಡಿಸ್ತವಳೆ ನೋಡಿ ಚಿನ್ನಿಮ್ಮ. ಸೊ ನನ್ನ ತಂಗಿ ಏನು ಮಾಡ್ತಾಳೆ ಅಂದರೆ ಮುಡಿ ಹೆಂಗಾಯ್ತು, ಸೊ ಮುಡಿ ಏನಕ್ಕೆ ಮಾಡ್ತಾರೆ ಅಂತ ನನ್ನ ತಂಗಿನ ಕೇಳ್ತೀನಿ. ಸೊ ಮುಡಿ ಹೆಂಗಾಯ್ತು ಅಶ್ವಿನಿ? ಅದು ನೀನ್ ಮಮ್ಮಿ ಹತ್ರನೇ ಕೇಳ್ಬೇಕು. ಮಮ್ಮಿ ಹೇಳಿದ್ರು ಅಂತ ಕೊಟ್ಟಿರೋದು ಅಷ್ಟಿಲ್ಲ. ಆ ಕೂದು ಕೊಡಕ್ ನನ್ಗೆ ಇಷ್ಟ ಇಲ್ಲ. ಯಾಕೆ? ಅದಷ್ಟು ಎಷ್ಟು ಚೆನ್ನಾಗಿತ್ತು ಸಿಲ್ಕಿ, ನನ್ಗೆ ಬಂದಿಲ್ಲ. ನನ್ಗೆ ಇಲ್ಲ ಕೂದ್ಲ ಆ ಥರ. ಏನಕ್ಕೆ ಮುಡಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದೇ ತಿಳ್ಕೊಬೇಕು, ಏನಕ್ಕೆ ಮುಡಿ ಕೊಡ್ತಾರೆ. 1 year ಒಳಗಡೆ ಮುಡಿ ಅದು ಏನಕ್ಕೆ 1 year ಒಳಗಡೆ ಕೊಟ್ರೆ ಏನು ಹೇಳ ಜನಗಳಿಗೆ ಕೇಳಿ. ಮುಡಿ ಏನಕ್ಕೆ ಕೊಡ್ತೀವಿ ಅಂತಂದರೆ, ಮುಡಿ ಕೊಟ್ಟಾಗ ಮಕ್ಕಳಿಗೆ ಮುಂದೆ ಬರೋ ಕೂದಲುಗಳು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಆ 1 ವರ್ಷದಲ್ಲಿ ಚೆನ್ನಾಗೈತಲ್ಲ, ಅದನ್ನೇನಕ್ಕೆ ಕಳ್ಕೊಬೇಕಿತ್ತು ಹಂಗಂದ್ರೆ? ಹಂಗಲ್ಲ, ಮುಡಿ ಕೊಡೋದು ಏನಕ್ಕೆ ಅಂತಂದರೆ ಅದೊಂದು ಶಾಸ್ತ್ರ ಇತ್ತು. ಅದೇ ಖುಷಿ ಇಟ್ಕೊಂಡು ಆ ಅಳುನ ನೀನು ಲೈಕ್ ಯೂಶ್ವಲಿ ಅವಳು ಚೂರ್ ಹತ್ರನೇ ನಿಂಗೆ ಆಗಲ್ಲ. ಸೊ ಅವಳು ಅಷ್ಟು ಕಂಟಿನ್ಯೂಸ್ ಆಗಿ ಫುಲ್ಲು ಇದು ಮಾಡ್ಬೇಕಾದ್ರೂ ನೀನು ಫುಲ್ ಇಟ್ಕೊಂಡು ಅವಳು ಅಳೋದನ್ನ ತಡ್ಕೊಂಡಿದ್ದೆ. ಯಾಕಂದ್ರೆ ಯೂಶ್ವಲಿ ನಾವು ಹತ್ರ ನಿನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಏನು ಪಾಪು ಒಂದು 5 ನಿಮಿಷ ಹತ್ರನೂ ನಿಂಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇನ್ನು ಹೆಂಗೆ ಅಂದರೆ ಅವಳು ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಅಳ್ತಾನೆ ಇದ್ಲಲ್ಲ. ಅದು ನೋಡಿಕೊಂಡು ನೀನು ನಿಜ ಗ್ರೇಟ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನನಗೆ ಬೇಜಾರೇನಿಲ್ಲ. ನೀನು ಬುಡಿ ಬಾಡ್ಸೋದಕ್ಕೆ ಹೋಗಿ ಗೋಲ್ಡ್ ಚೀರ್ ಕೇಳ್ದಲ್ಲ ಯಾಕೆ?
ಬಿಕಾಸ್ ಅದು ಕರ್ತವ್ಯ, ಅದು ಮಾಮ ಆದವನು. ನೆಕ್ಸ್ಟ್ ಹಿಂಗ್ ಮಗು ಆದ್ರೆ ನಾನ್ ಮಾಡೇ ಗೋಲ್ಡ್ ಚೈನ್ ಮಾಡ್ತೀಯಾ? ನಾನು ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಯಾಕಂದ್ರೆ ನಾವು ಕಮ್ಮಿ ಇರುತ್ತೆ, ಕಮ್ಮಿ ಇದ್ರೂ ಇಲ್ಲದಿದ್ರು ನಾನು ಮಾಡೇ ಮಾಡ್ತೀನಿ. ಕಮ್ಮಿ ಅಲ್ಲ ಅದು, ಕಮ್ಮಿ ಕಮ್ಮಿ ಇದ್ರೂ ಇಲ್ಲ ಅಂದ್ರೂ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ನನ್ನ ಕರ್ತವ್ಯ. ಅತ್ತೆ ಆದವಳು, ಇಲ್ಲಿ ಚಿಕ್ಕಮ್ಮನ ಅತ್ತೆನೇನೋ ಗೊತ್ತಿಲ್ಲ ನನಗೂ. ಥ್ಯಾಂಕ್ಸ್ ಕಣೆ ಎಲ್ಲ. ನೀನು ಬೇಗ ಮದ್ವೆ ಆಗೋ, ಆದಷ್ಟು ಬೇಗ ಒಂದು ಮಗು ಮಾಡ್ಕೋ, ಗಂಡು ಮಗುನೋ ಹೆಣ್ಣು. ನಾನು ಮದುವೆ ಲೇಟಾಗಿ ಆಗ್ತೀನಿ, ಮದುವೆದೆಲ್ಲ ಈಗ ಯೋಚನೆ ಮಾಡ್ತಿಲ್ಲ. ನಾನು ಸ್ವಲ್ಪ ಆರಾಮಾಗಿ ಆಗೋಣ ಅನ್ಕೊಂಡಿದ್ದೀನಿ. ಏನು ಡೋ ಮಾಡಿದೆ ಹೇಳು. ನೀನು ಮಾತಾಡು. ನಾನೇನೋ ಮಾತಾಡಲಿ, ನೀವಿಬ್ಬರೇ ಮಾತಾಡ್ತಾ ಇದ್ದೀರಾ. ಬೋರ್ಡ್ ಹೊಡಿಸ್ಬೇಕಾಗಿರೋದು ನನಗಲ್ಲ ಕಣೋ, ನಿನಗೆ. ನಿನಗಿಂತ ಡಬಲ್ ತ್ರಿಬಲ್ ಕೂದಲು ಬೆಳೆದಿತ್ತು ನೋಡು. ವಿಧಿ ಹೆಂಗಿದೆ ನೋಡು. ಕೂದಲಿರೋ ನನಗೆ ಬೋರ್ಡ್ ಹೊಡಿಸ್ತಾರೆ, ಕೂದಲು ಬರೆದು ನಿನಗೆ ನಾಟಿ ಮಾಡ್ತಾರೆ. ಇಷ್ಟೇ ಕಣೋ ಜೀವನ. ಎಲ್ಲರೂ ಎಷ್ಟು ಸರಳತೆ ಮೇರೆದು. ಅಂಕಲ್ ಸ್ಮೈಲ್ ಮಾಡಿ. ಅಜಯ್ ಸ್ಮೈಲ್ ಮಾಡಿ, ಸ್ಮೈಲ್ ಮಾಡು. ಕರೆಕ್ಟಾಗಿ ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ಏನು ಮಾಡ್ದ ನೋಡಿ. 100 ರೂಪಾಯಿ ಆದರೆ ಇಲ್ಲೇ ಆಯ್ತಲ್ಲ, 2,000 ರೂಪಾಯಿ ಆಗೋಯ್ತು. ನಾವೇ ಊಟ ತಂದು ನಾವೇ ಮಾಡೋದಕ್ಕೆ ಏನಕ್ಕೆ 2,000 ಕೊಡಬೇಕು? ಎಷ್ಟು ಸ್ಕ್ಯಾಮ್ ಮಾಡ್ತಾರಲ್ಲಿ. ಒಂದು ಕಡೆ ನಿಲ್ಸಿದ್ವಿ, ಅಲ್ಲಿ ಒಳಗಡೆ ಹೋಗಿ ಊಟ ಮಾಡಿ ತಿನ್ನೋದಕ್ಕೆ ನಾವೇ ಕಾಸು ಕೊಟ್ಟು ನಾವೇ ತಿನ್ನಬೇಕು ಅಂತ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ನಾನು ಪ್ಲೇಟ್ ತೊಗೊತಾ ಇದ್ದೀನಿ. ತೊಳೆದಿದೆಯಲ್ಲ ಇದು? ಹಾಂ ಆಂಟಿ, ಏನೋ ಒಂದು ಹಾಕ್ಕೊಡಿ ಆಂಟಿ. ನನಗೆ ಫಸ್ಟ್ ಒಂದು ಒಬ್ಬಟ್ಟು ಕೊಡಿ ಸಾಕು. ಫಸ್ಟ್ ಒಂದು ಒಬ್ಬಟ್ಟು ಕೊಡಿ. ಥ್ಯಾಂಕ್ ಯು. ಸಾಕು ಇಷ್ಟು ಸಾಕು. ಒಬ್ಬಟ್ಟು ತುಪ್ಪ ಹಾಕಿ. ಹಾಂ ಸಾಕು. ಇಲ್ಲ ಆಮೇಲೆ ತಿಂತೀನಿ. ಅಯ್ಯಯ್ಯೋ ಸ್ವೀಟು ಸಾಕು. ನಾನು ಶುಗರ್ ತಿನ್ನಂಗಿಲ್ಲ. ಮಾಮ ಅನ್ಲು. ಮ್ಯಾಮೆ 50 ಸಲ ಮಾಮ ಹೇಳು ಅಂತ ಹೇಳ್ಬಿಟ್ಟು ಇರಿಟೇಟ್ ಮಾಡ್ತಿರೋ. ಇರಿಟೇಷನ್. ಕೊನೆದಾಗೆ ನಮ್ಮ ಹುಡುಗಿ ಮುಡಿ ಆಯಿತು. ಸೊ ನೀನೇನು ಹೇಳ್ತೀಯ ಚಿನ್ನಮ್ಮ? ಮುಡಿ ಮಾಡಿಸಿದ್ದೇನೋ ಖುಷಿ ಆಯ್ತು ಕಣೋ. ಆದರೆ ನನಗೆ ತಲೆ ಹೊಳಿತಿರೋದು ಒಂದೇ ಒಂದು, ನನ್ನ ಮುಡಿಲಿ ನೀನು ವ್ಲಾಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊತಿದ್ಯಲ್ಲ, ಅದು ಒಂದೇ ನನಗೆ ಉರಿತಿರೋ ವಿಷಯ ಕಣ. ಸೊ ಓಕೆ, ಕೊನೆಗೂ ನಿನ್ಗೆ ಮುಡಿ ಕೊಡಿಸಿದ್ವಿ. ಈ ವಿಡಿಯೋದಲ್ಲಿ ಫನ್ ಕಡಿಮೆ ಇತ್ತು, ಬಟ್ ನಾವು ಫ್ಯಾಮಿಲಿಯೆಲ್ಲ ಹೋದರೆ ಈ ಥರದನ್ನೆಲ್ಲ ನಿಮ್ಗೆ ತೋರಿಸೋದು ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.